ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಟಿ ಶ್ರೀನಿವಾಸ್, ನಮ್ಮ ಬೆಂಗಳೂರು ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಟ್ರಿಪ್ಲೆಕ್ಸ್ ಹೌಸ್ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಈ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಬನಶಂಕರಿ 6 ಸ್ಟೇಜ್ 11th ಬ್ಲಾಕ್. ಇದು BDA ಪ್ರಾಪರ್ಟಿ ಆಗಿರುತ್ತೆ. ಇದು 30-40 ವೆಸ್ಟ್ ಫೇಸಿಂಗ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಈ ಮನೆಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ 4 BHK ಹೌಸ್ ಆಗಿರುತ್ತೆ. ಒಂದು ಅಡುಗೆ ಮನೆ ಇರುತ್ತೆ, ಲಿಫ್ಟ್ ಇರುತ್ತೆ, ಎಲ್ಲಾ ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಕೂಡ ಇರುತ್ತೆ, ಹಾಗೆ ಕಾಮನ್ ವಾಶ್ರೂಮ್ ಕೂಡ ಇರುತ್ತೆ. ಆರಾಮಾಗಿ 4 ಕಾರ್ ನಿಲ್ಸ್ಕೊಳ್ಳೋಷ್ಟು ಪಾರ್ಕಿಂಗ್ ಕೂಡ ಇದೆ. ಫುಲ್ ಇಂಟೀರಿಯರ್ಸ್ ಫುಲ್ ಫರ್ನಿಶ್ಡ್ ಆಗಿರುತ್ತೆ. ಈ ಮನೆನ ತುಂಬಾ ಪ್ರೀಮಿಯಂ ಆಗಿ ಮಾಡಿರ್ತಾರೆ. ಈ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಉತ್ತರಳ್ಳಿ ಮೇನ್ ರೋಡ್ಗೆ ಜಸ್ಟ್ 100 ಮೀಟರ್ಸ್ ದೂರದಲ್ಲಿರುತ್ತೆ. ನಮ್ಮ RR ನಗರ ಕೂಡ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತಷ್ಟೇ. ಬನ್ನಿ ಮನೆ ನೋಡೋಣ ಹೇಗಿದೆ ಅಂತ. ಇದು ಮನೆ ಎಲಿವೇಶನ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪಾರ್ಕಿಂಗ್ ಆಗಿರುತ್ತೆ. ನೀವು ಆರಾಮಾಗಿ 3 ಕಾರು ಅಥವಾ 4 ಕಾರು ಕೂಡ ನಿಲ್ಸ್ಕೋಬಹುದು. ಟಾಪ್ ಎಲ್ಲ ಪೂರ್ತಿ ವುಡ್ ಫಿನಿಶಿಂಗ್ ಅಲ್ಲಿ ಮಾಡಿರ್ತಾರೆ. ಹಾಗೆ ನಿಮ್ಗೆ ಇಲ್ಲೊಂದು ವಾಶ್ರೂಮ್ ಕೂಡ ಮಾಡಿರ್ತಾರೆ. ಇಲ್ಲಿ UPS ಇಡಕ್ ಕೂಡ ಮಾಡಿರ್ತಾರೆ. ಗ್ರಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಾಶ್ರೂಮ್ ಕೂಡ ಮಾಡಿದ್ದಾರೆ. ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಜಾಗ್ವಾರ್ ಆಗಿರುತ್ತೆ. ಕಮೋಡ್ ಎಲ್ಲ ಪೂರ್ತಿ ಸೆರ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಮನೆಗೆ ಲಿಫ್ಟ್ ಕೂಡ ಇರುತ್ತೆ. 10 ಡೇಸ್ ಅಲ್ಲಿ ಲಿಫ್ಟ್ ಕೂಡ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಆಫೀಸ್ ಕೂಡ ಮಾಡಿರ್ತಾರೆ. ಇಲ್ಲಿ ವರ್ಕರ್ಸ್ ಇರೋದ್ರಿಂದ ಈ ತರ ಇಟ್ಕೊಂಡಿರ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಇದು. ನೋಡಿ ಫ್ರೆಂಡ್ಸ್, ಪಾರ್ಕಿಂಗ್ ಎಷ್ಟೊಂದು ವಿಶಾಲವಾಗಿದೆ ಅಂತ. ಇಲ್ಲಿ EV ವೆಹಿಕಲ್ ಕೂಡ ಸ್ವಿಚಸ್ ಎಲ್ಲ ಮಾಡಿರ್ತಾರೆ. ಸ್ಟೇರ್ ಕೇಸ್ ಸ್ಟೆಪ್ಸ್ ಎಲ್ಲ ನಿಮ್ಗೆ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿರ್ತಾರೆ. ಹಾಗೆ ನಿಮ್ಗೆ MS ರೈನಿಂಗ್ಸ್ ಕೂಡ ಹಾಕಿರ್ತಾರೆ. ಸೈಡ್ ವಾಲ್ಗೆಲ್ಲ ಪೂರ್ತಿ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಹಾಕಿರ್ತಾರೆ. ಟಾಪ್ಗೆಲ್ಲ ನಿಮಗೆ ವುಡ್ ಫಿನಿಶಿಂಗ್ ಮಾಡಿರ್ತಾರೆ. ಇಲ್ಲಿ ಸೇಫ್ಟಿ ಡೋರ್ ಕೂಡ ಮಾಡಿರ್ತಾರೆ MS ಗೇಟ್ ಇಂದ. ನೋಡಿ ಫ್ರೆಂಡ್ಸ್, ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಮೇನ್ ಎಂಟ್ರೆನ್ಸ್ ನಿಮಗೆ ಟೀಕ್ ವುಡ್ ಡೋರ್ ಆಗಿರುತ್ತೆ. ಡೋರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಲಿವಿಂಗ್ ಏರಿಯಾ ಆಗಿರುತ್ತೆ. ನಿಮಗೆ ಲಿವಿಂಗ್ ಏರಿಯಾದಲ್ಲಿ ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಪೂರ್ತಿ ಗ್ಲಾಸ್ ಅಲ್ಲಿ ಮಾಡಿರ್ತಾರೆ. ಹಾಗೆ ತುಂಬಾ ವಿಶಾಲವಾಗಿ ಕೂಡ ಮಾಡಿರ್ತಾರೆ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಅಂತೂ ತುಂಬಾ ವಿಶಾಲವಾಗಿ ಬಂದಿದೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. TV ಯೂನಿಟ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ವಿಟ್ರಿಫೈಡ್ ಟೈಲ್ಸ್ ಹಾಕಿರ್ತಾರೆ. ಅದು ಮಾರ್ಬಲ್ ಡಿಸೈನ್ ಆಗಿರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಮನ್ ವಾಶ್ರೂಮ್ ಕೂಡ ಮಾಡಿರ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ತುಂಬಾ ವಿಶಾಲವಾಗಿ ಕೂಡ ಬಂದಿದೆ. ಈ ವಾಶ್ರೂಮ್ ವೆಟ್ಟು ಮತ್ತೆ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್, ದೇವ್ರ ಮನೆ ಸುತ್ತ ಓಡಾಡೋ ತರ ಪ್ಲೇಸ್ ಕೂಡ ಬಿಟ್ಟಿರ್ತಾರೆ. ಇದು ಲಿಫ್ಟ್ ಆಗಿರುತ್ತೆ. ಇದು ಡೈನಿಂಗ್ ಹಾಲ್ ಆಗಿರುತ್ತೆ ಫ್ರೆಂಡ್ಸ್. ಡೈನಿಂಗ್ ಹಾಲ್ ಅಂತೂ ತುಂಬಾ ವಿಶಾಲವಾಗಿ ಬಂದಿದೆ. ಇದು ಅಡುಗೆ ಮನೆ ಆಗಿರುತ್ತೆ. ಇದು ಇಟಾಲಿಯನ್ ಡಿಸೈನ್ ಕಿಚನ್ ಅಡುಗೆ ಮನೆ ಆಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಹೇಗಿದೆ ನೋಡೋಣ.
ಈ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಇಲ್ಲಿ 2 ರೂಮ್ಸ್ ಬರುತ್ತೆ, ಹಾಗೆ ಲಿಫ್ಟ್ ಬರುತ್ತೆ, ಹಾಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ. ನೋಡಿ ಇದು ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಸ್ಪೇಷಿಯಸ್ ಆಗಿ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇದು ಮೊದಲನೇ ರೂಮ್ ಆಗಿರುತ್ತೆ. ಈ ರೂಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಾಟ್ ಕೂಡ ನಿಮ್ಗೆ ರೆಡಿ ಇರುತ್ತೆ, ಹಾಗೆ ಟಿವಿ ಯೂನಿಟ್ ಕೂಡ ರೆಡಿ ಇದೆ. ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ ಆಗಿರುತ್ತೆ. ವಾಶ್ರೂಮ್ ತುಂಬಾ ವಿಶಾಲವಾಗಿ ಬಂದಿದೆ. ಈ ವಾಶ್ರೂಮ್ ಕೂಡ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರ್ತಾರೆ. ಇದು ಡ್ರೆಸ್ಸಿಂಗ್ ಏರಿಯಾ ಪೂರ್ತಿ ವುಡ್ ಫಿನಿಶಿಂಗ್ ಅಲ್ಲಿ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ಎರಡನೇ ರೂಮ್ ಆಗಿರುತ್ತೆ. ಈ ರೂಮ್ ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ವಾರ್ಡ್ರೋಬ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ರೂಮಲ್ಲೂ ಕೂಡ ಟಿವಿ ಯೂನಿಟ್ ಮಾಡಿರ್ತಾರೆ, ಹಾಗೆ ನಿಮ್ಗೆ ಕಾಟ್ ಕೂಡ ರೆಡಿ ಇರುತ್ತೆ. ಈ ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ಈ ರೂಮ್ ಅಲ್ಲೂ ಕೂಡ ವೆಟ್ ಮತ್ತೆ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್, ಇದು 3rd ಫ್ಲೋರ್ ಆಗಿರುತ್ತೆ. ಇಲ್ಲೂ ಕೂಡ ನಿಮ್ಗೆ ಲಿಫ್ಟ್ ಇದೆ, ಬಾಲ್ಕನಿ ಇದೆ, ಹಾಗೆ 2 ರೂಮ್ಸ್ ಬರುತ್ತೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು 3ನೇ ರೂಮ್ ಆಗಿರುತ್ತೆ. ಈ ರೂಮಲ್ಲೂ ಕೂಡ ಕಾಟ್ ರೆಡಿ ಇದೆ, ಹಾಗೆ ಟಿವಿ ಯೂನಿಟ್ ಕೂಡ ಮಾಡಿರ್ತಾರೆ. ಈ ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಮಾಡಿರ್ತಾರೆ. ಇದು ಡ್ರೆಸ್ಸಿಂಗ್ ಏರಿಯಾ ಆಗಿರುತ್ತೆ. ವಾಶ್ರೂಮ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ವೆಟ್ ಮತ್ತೆ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ಫ್ರೆಂಡ್ಸ್, ಇದು 4ನೇ ರೂಮ್ ಆಗಿರುತ್ತೆ. ಈ ರೂಮು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ರೂಮ್ ತುಂಬಾ ವಿಶಾಲವಾಗಿ ಬಂದಿದೆ. ಈ ರೂಮಲ್ಲೂ ಕೂಡ ಟಿವಿ ಯೂನಿಟ್ ಮಾಡಿರ್ತಾರೆ, ಹಾಗೆ ಕಾಟ್ ಕೂಡ ಮಾಡಿರ್ತಾರೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಈ ವಾಶ್ರೂಮ್ ಕೂಡ ವೆಟ್ ಮತ್ತೆ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ಬನ್ನಿ ಫ್ರೆಂಡ್ಸ್, ಟೆರೆಸ್ ನೋಡೋಣ ಹೇಗಿದೆ ಅಂತ. ನೋಡಿ, ಟಾಪ್ ಅಲ್ಲಿ ಸನ್ಲೈಟ್ ಬರಕ್ಕೆ ಅಂತ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್, ಇದು ಬಾಲ್ಕನಿ ಆಗಿರುತ್ತೆ. ಇದು ಬಂದು ನಿಮ್ಗೆ ಹೋಮ್ ಥಿಯೇಟರ್ ಅಂತ ಮಾಡಿರ್ತಾರೆ. ಹೋಮ್ ಥಿಯೇಟರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಬಂದಿದೆ. ಪೂರ್ತಿ ವುಡ್ ಫಿನಿಶಿಂಗ್ ಅಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿರ್ತಾರೆ.
ಲಿಫ್ಟ್ ಟಾಪ್ ವರೆಗೂ ಬರುತ್ತೆ. ಬನ್ನಿ ಫುಲ್ ಟಾಪ್ ಹೋಗೋಣ. ಇದು ಲಿಫ್ಟ್ ರೂಮ್ ಆಗಿರುತ್ತೆ. ಇಲ್ಲಿ ಸೋಲಾರ್ ಕೂಡ ಹಾಕಿರ್ತಾರೆ. ಇದು 1500 ಲೀಟರ್ಸ್ ಟ್ಯಾಂಕ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ಹಾಗೆ ಒಣಗಕ್ಕೆ ಕೂಡ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಡೆವಲಪ್ಮೆಂಟ್ ತೋರಿಸ್ತೀನಿ ಹೇಗಿದೆ ಅಂತ. ಇದು ಶೋಭಾ ಅಪಾರ್ಟ್ಮೆಂಟ್ ಆಗಿರುತ್ತೆ. ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಇದು ಎಲಿಗೆಂಟ್ ಅಪಾರ್ಟ್ಮೆಂಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು 100 ಫೀಟ್ ರೋಡ್ ಆಗಿರುತ್ತೆ. ಜಸ್ಟ್ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಇದು ಜಸ್ಟ್ 100 ಮೀಟರ್ಸ್ ಹೋದ್ರೆ ನಿಮಗೆ ಉತ್ತರಳ್ಳಿ ಮೇನ್ ರೋಡ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ದೂರದಲ್ಲಿ ಟಾಟಾ ಕನ್ಸ್ಟ್ರಕ್ಷನ್ ಕೂಡ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ಪ್ರಾಪರ್ಟಿಗೆ ತುಂಬಾ ಹತ್ತಿರವಾಗಿರುವಂತಹ ಮೆಟ್ರೋ ಸ್ಟೇಷನ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಹಾಗೆ RR ನಗರ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ಹತ್ರ ಆಗಿರುತ್ತೆ. ಹಾಗೆ ಈ ಕಡೆ ಬಂದ್ರೆ ಜೈನ್ ಟೆಂಪಲ್ ಕೂಡ ಇದೆ ಇಲ್ಲಿ ಹತ್ರದಲ್ಲಿ. ಈ ಪ್ರಾಪರ್ಟಿಗೆ RR ನಗರ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಉತ್ತರಳ್ಳಿ ರೋಡ್ಗೆ ಜಸ್ಟ್ 100 ಮೀಟರ್ಸ್ ಆಗುತ್ತೆ ಅಷ್ಟೇ. ಹಾಗೆ NPS ರಾಷ್ಟ್ರೋತ್ತನ ಸ್ಕೂಲ್, ಪ್ರೆಸಿಡೆನ್ಸಿ ಸ್ಕೂಲ್ ಹಾಗೆ RNS ಇಂಜಿನಿಯರಿಂಗ್ ಕಾಲೇಜ್ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇರೋದೇ ನಿಮ್ಗೆ ವಿಷ್ಣುವರ್ಧನ್ ರಸ್ತೆ. ಜಸ್ಟ್ 100 ಮೀಟರ್ಸ್ ಆಗುತ್ತೆ ಅಷ್ಟೇ. ಫ್ರೆಂಡ್ಸ್, ನಿಮ್ಗೆ ಈ ಪ್ರಾಪರ್ಟಿ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಾಲ್ ಕೂಡ ಮಾಡ್ಬೋದು, ಹಾಗೆ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Please subscribe Kodi Srinivas Nama Bengaluru Properties. Thanks for watching.